ಜೀವನದಲ್ಲಿ ಎಲ್ಲರೂ ಒಂದಲ್ಲ ಒಂದರಿಂದ ಓಡ್ತಾನೆ ಇರ್ತಾರೆ. ಕೆಲವರು ಕಾಂಚನ ಹಿಂದೆ, ಇನ್ನು ಕೆಲವರು ವಿದ್ಯಾಳ ಹಿಂದೆ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಇವ್ರ್ಯಾರು ನಿಮ್ಮ ಪಕ್ಕದ ಮನೆ ಹುಡುಗಿರಂತೂ ಅಲ್ಲ. ಕಾಂಚನ ಅಂದರೆ ಲಕ್ಷ್ಮೀ ದೇವಿ, ವಿದ್ಯಾ ಅಂದರೆ ಸರಸ್ವತಿ ದೇವಿ. ಆದರೆ ಎಷ್ಟೋ ಜನ ಗೊತ್ತಿಲ್ಲ ರೀ, ಲೇಡೀಸ್ ಕಂಡ್ರೆ ಲೇಡೀಸ್ಗೆ ಆಗಲ್ಲ ಅಂತ. ಆದ್ರೆ ಈಗ ಶಾರದೆ ಬಲವನ್ನು ಪಡ್ಕೊಂಡು ಲಕ್ಷ್ಮೀ ಕಟಾಕ್ಷಕ್ಕಾಗಿ ಕಾಯ್ತಿರೋ ನಮ್ಮ ನಾಯಕಿ ಹೆಸರು ನೇಸರ. ಫಿಲ್ಮಲ್ಲಿ ಹೀರೋಯಿನ್ ಇದ್ಮೇಲೆ ಹೀರೋ ಇರಲೇಬೇಕಲ್ಲ, ಅವನ ಹೆಸರು ಪೃಥ್ವಿ ಅಂತ. ಹೀರೋಯಿನ್ದೊಂದು ಕತೆ ಆದರೆ ಹೀರೋದೊಂದು ಕತೆ. ಬನ್ನಿ ಅದೇನು ನೋಡೋಣ, ಒಂದೇ ನಿಮಿಷ. ದೇವ್ರೆ ದೇವ್ರೆ ದೇವ್ರೆ, ಪ್ಲೀಸ್ ದೇವ್ರೆ, ಈ ಸರ್ತಿ ಯಾರು ಒಳ್ಳೇದು ಮಾಡಪ್ಪ. ಹಲೋ ಸರ್, ಪ್ಲೀಸ್ ನನ್ನ ರಿಕ್ವೆಸ್ಟ್ ಸ್ವಲ್ಪ ನೋಡಿ. ತುಂಬ ಕನಸುಗಳನ್ನ ಕಟ್ಕೊಂಡಿದ್ದೀನಿ ಸರ್, ದಯವಿಟ್ಟು ಪ್ರೊಸೆಸ್ ಮಾಡಿ. ಹಲೋ ಸರ್, ಹಲೋ. ಥೂ, ಇವಳು ಹಣೆ ಬರೋಕ್ಕಿಷ್ಟು. ಮೊದಲೆಲ್ಲ ಹಾಫ್ ಪೈಸೆಗೆ ಒಂದು ಕಾಲ್ ಮಾಡಿದ್ರು, ಈಗ ಅರ್ಧ ಆಸ್ತಿ ಅಡ ಇಟ್ಟು ನೆಟ್ಟಿಗೆ ಒಂದು ಕಾಲ್ ಮಾಡೋಕ್ಕಾಗಲ್ಲ. ಏನು ಮಾಡೋದು? ಈ ಸರ್ತಿ ಯಾರು ಒಳ್ಳೇದು ಮಾಡಪ್ಪ. ಒಂದು ನಿಮಿಷ ಪ್ಲೀಸ್, ನಿಮ್ಮ ಮೊಬೈಲ್ ಕೊಡ್ತೀರಾ? ಒಂದು ಕಾಲ್ ಮಾಡಿಕೊಡ್ತೀನಿ. ಯಾಕೆ ಎಮರ್ಜೆನ್ಸಿ. ಮಿಸ್ಯೂಸ್ ಮಾಡೋದ ತಾನೆ? ಸರಿ, ಬೇಡ ಬೇಡಿ. ಒಂದು ನಿಮಿಷ, ಪರವಾಗಿಲ್ಲ ತಗೊಳ್ಳಿ. ಹಲೋ ಸರ್, ಅಯ್ಯೋ, ಅದೇ ಇಷ್ಟೊತ್ತು ಮಾತಾಡಿದ್ನಲ್ಲ. ಹಾಂ, ನಾನೇ. ಹಾಂ ಸರ್, ನನ್ನ ಅಪ್ಲಿಕೇಶನ್ ಎಲ್ಲ ಯಾವಾಗ ಕ್ಲಿಯರ್ ಮಾಡ್ತೀರಾ ಸರ್? ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಆಗಿದೆಯಲ್ಲ ಸರ್? ಯಾರನ್ನ ಸರ್? ರಾಘವಣ್ಣವ್ರನ್ನ ಭೇಟಿ ಆಗಬೇಕಾಯ್ತಾ? ಸರಿ ಸರ್. ಸರ್, ಸ್ವಲ್ಪ ಅಡ್ರೆಸ್ ಹೇಳ್ತೀರಾ? ಒಂದು ನಿಮಿಷ ಸರ್, ಒಂದು ನಿಮಿಷ, ಪೆನ್ ಕೊಡಿ. ಫೈಲು ಕೊಡ್ರಿ. ಸಾರಿ ಸರ್, ಹೇಳಿ ಸರ್. ನಂಬರ್ 73 ಶಾಂತಿ ನಿಲಯ, ನಿಯರ್ ಪ್ರೈಮರಿ ಸ್ಕೂಲ್. ಓಕೆ ಸರ್, ಥ್ಯಾಂಕ್ ಯು ಸರ್. ತಗೊಳ್ರಿ ನಿಮ್ಮ ಮೊಬೈಲ್ನ. ತುಂಬ ಲಕ್ಕಿ ರೀ ನೀವು. ನಿಮ್ಮ ಮೊಬೈಲ್ನಿಂದ ಕಾಲ್ ಮಾಡಿದ ತಕ್ಷಣ ನಮ್ಮದೆಲ್ಲ ಕೆಲಸ ಆಯಿತು. ಥ್ಯಾಂಕ್ಸ್ ರೀ. ಏನಂದ್ರಿ? ಅದೇ ನಿಮ್ಮ ಮೊಬೈಲ್ನಿಂದ. ಅಲ್ಲ ಅಲ್ಲ, ಇದಕ್ಕಿಂತ ಮುಂಚೆ. ತುಂಬ ಲಕ್ಕಿ ರೀ ನೀವು. ನಾನು ಲಕ್ಕಿನ? ಬಹುಶಃ ಈ ಭೂಮಿ ಮೇಲೆ ನೀವೇ ಮೊದಲು ನನಗೆ ಹೀಗೆ ಹೇಳಿದ್ದು. ಯಾಕ್ರಿ, ನಾನೇನಾದ್ರು ತಪ್ಪು ಮಾತಾಡಿದ್ನಾ? ಏನಿಲ್ಲ. ನಿಮ್ಗೇನಾಗಿದೆ ರೀ? ಒಳ್ಳೆ ಅಂದ ಇದೆ, ಸ್ವೀಟಾಗಿ ಮಾತಾಡ್ತಿದ್ದೀರಿ. ನನ್ನಂತವ್ರು 100-200 ಜನ ಆದರೂ ನಿಮ್ಮ ಹಿಂದೆ ಬಿದ್ದು ಸತ್ತಿರ್ತಾರೆ. ನೋಡಿ, ಆ ಬಡ್ಡಿ ಮಗ ಬ್ಯಾಂಕ್ ಮ್ಯಾನೇಜರ್ ಕೂಡ ಲೋನ್ ಅಪ್ರೂವ್ ಮಾಡಿಬಿಟ್ಟು. ಬಡ್ಡಿ ಮಗನಾ? ಇಷ್ಟೊತ್ತು ಸರ್ ಸರ್ ಅಂತಿದ್ರಿ. ಬಡ್ಡಿ ಮಗ ಅಲ್ಲದೆ ಇನ್ನೇನ್ರಿ, ಅವನೇನು ಅಸಲೆಲ್ಲ ಬದುಕ್ತಾನೆ, ನಮ್ಮ ಬಡ್ಡಿ ತಿಂತಾನೆ ಬದುಕೋದು. ತುಂಬಾ ಫನ್ನಿಯಾಗಿ ಮಾತಾಡ್ತೀರಪ್ಪ. ಎಲ್ಲ ನಿಮ್ಮಂಥವ್ರ ಆಶೀರ್ವಾದ. ಅದು ಸರಿ, ನಿಮ್ಮ ಹೆಸರೇನು? ನೇಸರ. ನೇಸರ? ಹೊಸ ಹೆಸರೇ, ಆದರೆ ಅಷ್ಟೊಂದು ಸೂಟ್ ಆಗಲ್ಲ. ಇರಲಿ. ಯಾರಿಗೆ ನಿಮ್ಗೆ ಹೆಸರಿಟ್ಟಿದ್ದು? ಏಕೆ? ಇನ್ನೇನ್ರಿ, ಭೂಮಿಗೆಲ್ಲ ಬೆಳಕೊಡೋ ಹೆಸರಿಟ್ಕೊಂಡು ಹೀಗೆ ಮಂಕ ಕೂತಿದ್ದೀರಿ. ಇವತ್ತು ನಾನು ಇಂಟ್ರ್ಯೂ ಹೋಗಿದ್ದೆ. ಹೌದಾ? ಎಷ್ಟನೇದ್ದು? ಅದು 7ನೇದು. ಹೇಗೋ 2 ರೌಂಡ್ ಆಯಿತು. ಇನ್ನೂ 3 ಗಂಟೆ ಬಿಟ್ಟು HR ರೌಂಡ್ ಅಂತೆ. ಅದಕ್ಕೆ ಇಲ್ಲಿ ಬಂದು ಕೂತೆ. ಓಹೋ, ಯಾವ ಕಂಪ್ನಿ? ನಕ್ಷತ್ರ ಟೆಕ್ನಾಲಜೀಸ್. ಎಷ್ಟು ಜನ ಎಂಪ್ಲಾಯ್? ಗೊತ್ತಿಲ್ಲ ರೀ, ಅಂದಾಜು ಒಂದು 35 ಜನ ಇದ್ದಾರೇನೋ. ಹುಡುಗಿರು ಎಷ್ಟು ಜನ? ಆ ತಪ್ಪು ತಿಳ್ಕೊಬೇಡಿ, ಜನರಲ್ ನಾಲೆಜು. 5 ಜನ ಇರ್ಬೋದೇನೋ. ಹಾಗಾದರೆ ನಿಮ್ಮ ಕೆಲಸ ಫಿಕ್ಸ್ ಬಿಡಿ. ಅದು ಹೇಗೆ? ಇಂಥ ಎಷ್ಟು ಇಂಟರ್ವ್ಯೂ ನೋಡಿಲ್ಲ. ಹಾಂ, ನೋಡಿ ಬೇಕಿದ್ರೆ. ಹೌದಾ? ನೀವೇನು ಮಾಡ್ತೀರಾ? ದೇಶ ಯಾಕೆ ಹೀಗಾಗಿದೆ ಅಂತ ಯೋಚಿಸ್ತಾ ಇರ್ತೀನಿ. ವೆರಿ ಫನ್ನಿ. ಇಲ್ಲ ರೀ, ಸೀರಿಯಸ್ಸು. ದೇಶದ ಬಗ್ಗೆ ಮಾತಾಡೋನೆಲ್ಲ ಜನ ಹೀಗೆ ಜೋಕರ್ ಅಂದ್ಕೊಳ್ಳೋದು. ಹೌದು ಬಿಡಿ, ನೀವು ದೊಡ್ಡ ದೇಶಭಕ್ತರು, ಭಗತ್ ಸಿಂಗ್ ಥರ. ಪರವಾಗಿಲ್ಲ, ಅವರೆಲ್ಲ ಗೊತ್ತಾ ನಿಮಗೆ? ಅವಾಗವಾಗ ನಮ್ಮ ಕಾಲೇಜ್ ಬುಕ್ಕಲ್ಲಿ ನೋಡ್ತಾ ಇದ್ದೆ. ಬರೀ ದೇಶದ ಪ್ರೇಮನೂ ಇಲ್ಲ
ಜೀವನದ ಪ್ರೀತಿ ಬಗ್ಗೆ ಏನಾದರೂ? ಜೀವನ ನನ್ನ ಜೀವನ ನಿಮ್ಮಷ್ಟು ಕಷ್ಟ ಅಲ್ಲ ಬಿಡಿ. ಏನೋ ಒಂದು ಕಂಪ್ನಿ ಕಟ್ಟೋಣ ಅಂತ ಅಲ್ಲಿತ್ತಿದ್ದೀನಿ. ನನ್ನ ಬುದ್ಧಿಗೆ ತಕ್ಕಂಗೆ M.Tech ಮಾಡಿದ್ದೀನಿ. ಅವಾಗ ಒಂದೆರಡು ಸಬ್ಜೆಕ್ಟ್ ಹೋಗ್ತಿತ್ತು. ಫೈನಲ್ ಸೆಮ್ಗೆಲ್ಲ ಕ್ಲಿಯರ್ ಆಯಿತು. 1 ವರ್ಷ ಆಯಿತು ಓದ್ ಮುಗ್ದು. ಮನೇಲಿ ಅಮ್ಮ ಮಾಡೋಕೆ ತಿನ್ನೋದು ಬಿಟ್ಟು ಬೆಂಗಳೂರಲ್ಲಿ ರೂಮ್ ಮಾಡ್ಕೊಂಡಿದ್ದೀನಿ. ಎಸ್, ಟೆಲ್ ಮೀ. ಎಸ್ ಸರ್. ಹಾಂ, ಥ್ಯಾಂಕ್ ಯು ಸರ್. ನಿಮ್ಮ ಮಾತು ನಿಜ ಆಯ್ತ್ರಿ. ನನಗೆ ಕೆಲಸ ಸಿಕ್ಬಿಡ್ತು. HR ರೌಂಡ್ ಕೂಡ ಇಲ್ವಂತೆ. 18,000 ಸಂಬಳ. ಒಳ್ಳೆ ದಿನಗಳು ಶುರುವಾಗೋಯ್ತು. ನಾನು ಹೇಳಿಲ್ವಾ? ಅದು ಹೇಗಷ್ಟು ಕರೆಕ್ಟಾಗಿ ಹೇಳಿದ್ರಿ? ಅದೇ 30 ಜನ ಹುಡುಗರು ನೋಡೋಕ್ಕೆ 5 ಜನ ಹುಡುಗಿರು ಎಲ್ಲಿ ಸಾಕಾಗ್ತಾರೆ. ಏನಂದ್ರಿ? ಅದೇ ಜನರಲ್ ನಾಲೆಜ್. ಹೇಗೋ ಸೆಲೆಕ್ಟ್ ಆದ್ನಲ್ಲ, ಅಷ್ಟು ಸಾಕು. ಅಲ್ಲ ರೀ, ಇಷ್ಟು ಚೆನ್ನಾಗಿದ್ದೀರಿ. ಹಾಯಾಗಿ ಟೆನ್ಷನ್ ಇಲ್ದಿರೋ ಟೀಚರ್ ಆಗೋದು ಬಿಟ್ಟು IT ಬಂದಿದ್ರಲ್ರಿ, ನಿಮ್ಗೇನಾದರೂ ಬುದ್ಧಿ ಇದೆಯಾ? ಅಯ್ಯೋ, ಬೈಬೇಡ್ರಿ. ಅದು ನಮ್ಮ ಅಮ್ಮನ ಆಸೆ ಆಗಿತ್ತು. ಸರಿ ಬಿಡಿ, ಅದೇನೋ ಒಳ್ಳೆ ದಿನ ಶುರುವಾಯಿತು ಅಂದ್ರಲ್ಲ, ಮುಂದೆ ಗೊತ್ತಾಗುತ್ತೆ ಬಿಡಿ. ಈಗೇನು ಕೆಲಸ ಬಿಡಬೇಕಾ? ಹೇ, ನಿಮ್ಮ ಲೈಫ್ ರೀ, ನಿಮ್ಮ ಇಷ್ಟ. ಎನಿವೆ, ಕಂಗ್ರಾಟ್ಸ್ ಫಾರ್ ದಿ ಜಾಬ್. ಥ್ಯಾಂಕ್ ಯು. ಒಬ್ಬ ಅಪರಿಚಿತನ ಹತ್ರ ಇಷ್ಟೊತ್ತು ಅದು ನಗ್ನಗ್ತಾ ಮಾತಾಡ್ತಿರೋದು ಇದೇ ಮೊದಲು. ತುಂಬ ರಿಲೀಫ್ ಫೀಲ್ ಆಗ್ತಿದೆ. ನನಗೂ ಅಷ್ಟೇ. ರೀ, ಲವ್ ಇಟ್ ಫಸ್ಟ್ ಸೈಟ್ ಅಂತಾರಲ್ಲ, ಅದು ನಿಜನಾ? ಏನೋ ಅಷ್ಟೊಂದು ಅನುಭವ ನನಗಿಲ್ಲ. ಅಲ್ಲಿ ಕೇಳಿರೋ ಪ್ರಕಾರ ಪ್ರೀತಿ ಒಂದು ಕ್ಷಣದಲ್ಲಿ ಬೇಕಾದರೂ ಸಂಭವಿಸ್ಬೋದು. ಹೌದು, ಅದೆಲ್ಲ ನಿಮ್ಗೆ ಯಾಕೆ? ಏನಿಲ್ಲ, ಸುಮ್ಮನೆ ಕೇಳ್ದೆ. ಲವ್ ಆಗಿದೆಯಾ? ನಿಮ್ಮೇಲ ಲವ್ ಹುಟ್ಟೋದೊಂದು ಕ್ಷಣ ಆದರೂ ಅದು ನೀವುಗಳವರೆಗೆ ಜೋಪಾನ ಮಾಡೋ ಗುಂಡಿಗೆ ಇರಬೇಕು. ಅಷ್ಟೇ ಅರಳಾಗಿರೋಳು ಸಿಗಬೇಕು. ಆಗ ಲವ್ ಮಾಡ್ತೇನೆ ನಾನು ಅನ್ಸುತ್ತೆ. ಇನ್ನೂ ಅಂತೋಳು ಸಿಕ್ಕಿಲ್ವಾ ನಿಮಗೆ? ಸಿಕ್ಕಿದ್ರೆ ಪಾರ್ಕಲ್ಲಿ ಯಾಕ್ರಿ ಒಬ್ಬನೇ ಇರ್ತಿದ್ದೆ. ಸರಿ, ಬರ್ತೀನಿ. ಒಂದು ನಿಮಿಷ, ನಿಮ್ಮ ಹೆಸರು? ಸದ್ಯ ಕೇಳಿದ್ರಲ್ಲ, ಪೃಥ್ವಿ. ಬರಲಾ? ಪೃಥ್ವಿ, ಒಂದು ನಿಮಿಷ. ನಿಮ್ಮ ನಂಬರ್? ಸಂಜೆ ಕಾಲ್ ಮಾಡ್ತೀನಿ. ಅಂದ್ರೆ ನನ್ನ ನಂಬರ್ ನಿಮ್ಮ ಹತ್ರ ಇದೆಯಾ? ಮೊಬೈಲ್ ಇಸ್ಕೊಂಡ್ಮೇಲೆ ನಂಬರ್ ತಗೊಳ್ಳದೇ ಇರ್ತೀನಿ. ಕೊನೆಗೂ ಮಿಸ್ಯೂಸ್ ಮಾಡಿದ್ರಲ್ಲ. ಪೃಥ್ವಿ, ಒಂದು ನಿಮಿಷ. Karisa, Karini.